ಓಕೆ, ಗುಡ್ ಮಾರ್ನಿಂಗ್. ಎಸ್, ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಪರ್ಟಿಕ್ಯುಲರ್ಲಿ ಮೆಕ್ಕೆಜೋಳ, ಸೊ ಈ ಒಂದು ಬೆಳೆಗೆ ನಮ್ಮ ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ಬಳಸಬಹುದು, ಒಂದು ಅದ್ಭುತವಾದಂಥ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಅನ್ನೋ ಒಂದು ಮಾಹಿತಿಯನ್ನ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಆಲ್ಮೋಸ್ಟ್ ಡ್ರೈ ಏರಿಯಾ ಏನಿದೆ ಆ ಎಲ್ಲ ಭಾಗದಲ್ಲೂ ಕೂಡ ಯಥೇಚ್ಛವಾಗಿ ಬೆಳೆಯುವಂಥದ್ದು, ಎಸ್ಪೆಷಲಿ ಉತ್ತರ ಕರ್ನಾಟಕ, ಸೊ ಆ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥದ್ದು. ತುಂಬಾ ದೊಡ್ಡ ಮಟ್ಟದಲ್ಲೇ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮೆಕ್ಕೆಜೋಳ ಬೆಳೆಯನ್ನು ಬೆಳೀತಾರೆ. ಸೊ ಇದರ ಬಗ್ಗೆ ಒಂದಿಷ್ಟು ವಿಚಾರ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಮಣ್ಣಿನ ಪೋಷಣೆ. ಓಕೆ, ಸೊ ಅಂದ್ರೆ ಸಾಯಿಲ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ, ಅಥವಾ ಮಣ್ಣಿಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಒದಗಿಸೋದು ಅಂತ ಹೇಳ್ತೀವಿ. ಸೊ ಅಂದ್ರೆ ಇದೆಲ್ಲದು ಬೀಜ ಬಿತ್ತನೆಗಿಂತ ಮುಂಚೆ ಮಾಡಬೇಕಾಗಿರುವಂಥದ್ದು. 1 ಎಕರೆ ಭೂಮಿಗೆ 200ರಿಂದ 250 ಲೀಟರ್ ನೀರಿನಲ್ಲಿ 1 ಎಕರೆಗೆ ಆಕ್ಟಿವ್ 80 200ರಿಂದ 250 ml, ಆಕ್ಟಿವ್ ಮ್ಯಾಕ್ಸ್ 250 ml, ಆಕ್ಟಿವ್ ಝೈಮ್ 250 ml, ಜೊತೆಗೆ ಒಂದು ನೀಮ್ ಆಯಿಲ್ 500 ml. ಓಕೆ, ಸೊ ಇಷ್ಟು ಡೋಸೇಜ್ ಅನ್ನ 200ರಿಂದ 250 ಲೀಟರ್ ನೀರಿನಲ್ಲಿ 1 ಎಕರೆ ಭೂಮಿಗೆ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಕೊಡ್ಬೇಕಾಗತ್ತೆ. ಇದು ಮಣ್ಣಿನ ಪೋಷಣೆ. ಅಂದ್ರೆ ಸೊ ನಾವು ಮುಂಚೆ ಎಲ್ಲ ಬೆಳೆ ಬೆಳೆದಿರ್ತೀವಲ್ವಾ, ಅದ್ ಸಾಕಷ್ಟು ಪೋಷಕಾಂಶಗಳೇನಾಗಿರುತ್ತೆ, ಗಿಡಗಳು ಆ ಬೆಳೆಗಳು ತಗೊಂಡ್ಬಿಟ್ಟಿರುತ್ತೆ. ಸೊ ಮಣ್ಣು ನಾವು ಬೀಜ ಬಿತ್ತನೆ ಮಾಡ್ಬೇಕಾದ್ರಿಂದನೂ ಕೂಡ ಹದವಾಗಿದ್ರೆ, ಫಲವತ್ತತೆಯಿಂದ ತುಂಬಿಕೊಂಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೋಸೆಸ್ ಜೊತೆಗೆ ಬೇವಿನ ಎಣ್ಣೆ ಕೊಡೋದ್ರಿಂದ ಏನು ಅಂದ್ರೆ, ಏನಾದ್ರೂ ರೋಗಾಣುಗಳು, ಏನಾದ್ರೂ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನ ನಾಶ ಮಾಡ್ಲಿಕ್ಕೆ ಬೇವಿನ ಎಣ್ಣೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದನ್ನ ಕೊಡೋದ್ರಿಂದ ಪೋಷಕಾಂಶಗಳು ಸಿಗುತ್ತೆ, ಏನಾದ್ರೂ ರೋಗಾಣುಗಳಿದ್ರೆ ಅದು ಕೂಡ ಸಾಯುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೋಸೆಸ್ ಮಾಡಿದ್ರೆ ಒಳ್ಳೇದು. ಓಕೆ, ನೆಕ್ಸ್ಟ್ ಬೀಜೋಪಚಾರ. ಸೊ ಈಗ ಬಿತ್ತನೆ ಮಾಡ್ಬೇಕಲ್ವಾ, ಸೊ ಬಿತ್ತನೆ ನಾವು ಮೆಕ್ಕೆಜೋಳ ಏನು ಆ ಒಂದು ಬೀಜವನ್ನು ನಾವು ಬಿತ್ತನೆ ಮಾಡುವಂಥದ್ದು. ಸೊ ಈ ಒಂದು ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡ್ಬೇಕಂದ್ರೆ, ನಾನು 1 kg ಎಷ್ಟು ಅಂತ ಹೇಳ್ತೀನಿ, ನೀವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 1 kg ಮೆಕ್ಕೆಜೋಳ ಬೀಜವನ್ನ ಒಂದು ಪಾಲಿಥೀನ್ ಬ್ಯಾಗ್, ಒಂದು ಬ್ಯಾಗಲ್ಲಿ ಹಾಕೋಬೇಕು. ಅದಕ್ಕೆ ಒಂದು 10 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಸೇರಿಸ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಬಿತ್ತನೆ ಮಾಡಲಿಕ್ಕೆ ಯೂಸ್ ಮಾಡಬೇಕು. 1 kgಗೆ 5ರಿಂದ 10 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಬಳಸ್ಕೋಬಹುದು. ಸೊ ನೀವು ಎಷ್ಟು kg ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 10 kg ತಗೊಂಡ್ರೆ ಹತ್ತತ್ರ 100 ml ತನಕ ನೀವು ಆಕ್ಟಿವ್ ಮ್ಯಾಕ್ಸ್ ಅನ್ನ ಬಳಸ್ಕೊಂಡು, ಸೊ ಜಸ್ಟ್ ಇಲ್ಲಿ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. ಸೊ ಡ್ರೈ, ಓಕೆ, ಓನ್ಲಿ ಆಕ್ಟಿವ್ ಮ್ಯಾಕ್ಸ್ ಅನ್ನ ಬಳಸ್ಕೊಂಡು ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. 1 kgಗೆ 5ರಿಂದ 10 ml ಪ್ರಕಾರ ನೀವೆಷ್ಟು ಬಿತ್ತನೆ ಮಾಡ್ತೀರೋ ಅಷ್ಟು ಬೀಜಕ್ಕೆ ಆಕ್ಟಿವ್ ಮ್ಯಾಕ್ಸ್ ಅನ್ನ, ಸೊ ಈ ಬೀಜ ಲೇಪನ ಅಂತ ನಾವು ಹೇಳ್ತೀವಿ ಇದನ್ನ, ಸೊ ಆ ಬೀಜ ಲೇಪನವನ್ನ ಮಾಡಿಬಿಟ್ಟು ನಂತರ ಬಿತ್ತನೆ ಮಾಡ್ಲಿಕ್ಕೆ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಗ ಸಾಮಾನ್ಯವಾಗಿ ರೈತರು ಗೊಬ್ಬರ ಕೊಡ್ತಾರಲ್ವಾ, ರಾಸಾಯನಿಕ ಗೊಬ್ಬರ. ಅವ್ರು ಯಾವ್ದಾದ್ರು ರಾಸಾಯನಿಕ ಗೊಬ್ಬರ ಅವ್ರು ಕೊಟ್ಕೊಳ್ಳಿ. ಅವ್ರು ಕೊಡುವಂತ ರಾಸಾಯನಿಕ ಗೊಬ್ಬರದ ಜೊತೆಗೆ 1 ಎಕರೆಗೆ ಅವ್ರು ಏನ್ ರಾಸಾಯನಿಕ ಗೊಬ್ಬರ ಕೊಡ್ತಾರೋ ಹಾಕೋದಕ್ಕಿಂತ ಮುಂಚೆ 1 ಎಕರೆಗೆ ಅವ್ರು ಏನ್ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಅದಕ್ಕೆ ನಮ್ಮ ಮೋದಿಕೇರ್ದು ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 200 ml, ಆಕ್ಟಿವ್ ಝೈಮ್ 200 ml, ಇದನ್ನ ಅರ್ಧ ಲೀಟರ್ 1 ಲೀಟರ್ ನೀರಿನ ಜೊತೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡಿ 1 ಎಕರೆಗೆ ಆ ರೈತರು ಎಷ್ಟು ಗೊಬ್ಬರವನ್ನ ಹಾಕ್ತಿದಾರೋ ಅದನ್ನ ಒಂದು ಟಾರ್ಪಲ್ ಮೇಲೆ ಹಾಕೊಳ್ಳಿ. ಅದ್ರ ಮೇಲೆ ಈ ಒಂದು ನೀರು ಮತ್ತೆ ಔಷಧಿ ಮಿಕ್ಸ್ ಆಗಿರುವಂತ ಮೋದಿಕೇರ್ ಪ್ರಾಡಕ್ಟ್ ಮಿಕ್ಸ್ ಆಗಿರುವಂತದ್ದು ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಚಿಮುಕ್ಸ್ಬಿಟ್ಟು ನೀಟಾಗಿ ಕಲಸ್ಬಿಟ್ಟು ನೆಕ್ಸ್ಟ್ ಭೂಮಿಗೆ ಅದನ್ನ ಉಗ್ಗಕ್ಕೆ ಅಥವಾ ಭೂಮಿಗೆ ಹಾಕ್ಲಿಕ್ಕೆ ಹೇಳ್ಬೇಕು. ಓಕೆ, ಸೊ ಇದು ಒಂದು ಪ್ರೋಸೆಸ್. ಅವ್ರು ಯಾವಾಗ ರೈತರು ಕೆಮಿಕಲ್ ಗೊಬ್ಬರವನ್ನ ಬಳಸ್ಕೊಳ್ತಾರೋ ಆ ಸಂದರ್ಭದಲ್ಲೆಲ್ಲ ಸೊ ಈ ಒಂದು ಪ್ರೋಸೆಸ್ ಅನ್ನ ಮಾಡಕ್ ಹೇಳಿ ಅಷ್ಟೆ. ಓಕೆ, ನೆಕ್ಸ್ಟ್ ಸೊ ಈಗ ಸ್ಪ್ರೇ ಮಾಡುವಂತದ್ದಾದ್ರೆ ಯಾವಾಗ ಕೊಡಬೇಕು ಅಂತಂದ್ರೆ, ನಮ್ಮ ಮೋದಿಕೇರ್ ಪ್ರಾಡಕ್ಟ್ ಅನ್ನ ಸೊ ಬಿತ್ತನೆ ಮಾಡಿದ 1 ತಿಂಗಳು ಒಳಗಡೆ, ಒಂದು 30 days 35 days ಒಳಗಡೆ ನಾವು ಮೊದಲನೇ ಸ್ಪ್ರೇ ಕೊಡ್ಬೋದು. ಸೊ 20 to 30 days ಅಲ್ಲೂ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಸೊ ಈ ಓಕೆ, 1 ನಿಮಿಷ, ಸಾರಿ ಮಿಸ್ ಆಗಿದೆ.
ಸೊ ಮೊದಲನೇ ಸ್ಪ್ರೇ ಏನಿದೆ 15 ರಿಂದ 20 ದಿನಗಳ ಒಳಗಡೆ ಫಸ್ಟ್ ಸ್ಪ್ರೇ ನಾನು ಕೊಡಬೇಕಾಗತ್ತೆ. ಸೊ ಇಲ್ಲಿ Activ 80 ಗೋಲ್ಡ್ ಏನಿದೆ 1 ಲೀಟರ್ ನೀರಿಗೆ 0.5 ml ಹತ್ತತ್ರ ಹಾಕೊಳ್ಳಿ. ಆಕ್ಟಿವ್ಮ್ಯಾಕ್ಸ್ 1 ml, ಆಕ್ಟಿವ್ಸೈಮ್ 1 ml. ಸೊ ಈ ಒಂದು ಡೋಸೇಜ್ ಅಲ್ಲಿ ಬಿತ್ತನೆ ಮಾಡಿದ 15 ರಿಂದ 20 ದಿನಗಳ ಒಳಗಡೆ ಸೊ ಈ ಒಂದು ಡೋಸೇಜ್ ಅನ್ನ ಕೊಡಿ. ಓಕೆ, ಇದು ಫಸ್ಟ್ ಸ್ಪ್ರೇ. ಓಕೆ, ಸೊ ಸೆಕೆಂಡ್ ಸ್ಪ್ರೇ ಯಾವಾಗ ಕೊಡಬೇಕು ಅಂತಂದ್ರೆ ಬಿತ್ತನೆ ಮಾಡಿದ 35 ರಿಂದ 40 ದಿನಗಳ ನಂತರ. ಅಂದ್ರೆ ಮೊದಲನೇ ಸ್ಪ್ರೇ ಕೊಡ್ತಿರಲ್ಲ, ಮೊದಲನೇ ಸ್ಪ್ರೇ ಕೊಟ್ಟು ಇನ್ನೊಂದು 2 ವಾರ ಅಂದ್ರೆ ಇನ್ನೊಂದು 15-20 ದಿವಸ ಬಿಟ್ಟು ಸೆಕೆಂಡ್ ಸ್ಪ್ರೇ ಕೊಡಬೇಕು, ಎರಡನೇ ಸ್ಪ್ರೇ ಕೊಡಬೇಕು. ಸೊ ಎರಡನೇ ಸ್ಪ್ರೇ ಕೊಡಬೇಕಾದ್ರೆ Activ 80 1 ಲೀಟರ್ ನೀರಿಗೆ 0.6 ml, ಆಕ್ಟಿವ್ಮ್ಯಾಕ್ಸ್ 2 ml, ಆಕ್ಟಿವ್ಸೈಮ್ 2 ml. ಸೊ ಈ ಒಂದು ಡೋಸೇಜ್ ಅಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ಎರಡೇ ಸ್ಪ್ರೇ ಬರುವಂತದ್ದು. ಓಕೆ, ಸೊ ಇಷ್ಟನ್ನ ನೀವು ಮೆಕ್ಕೆಜೋಳದ ಬೆಳೆಗಡೆ ಇಷ್ಟನ್ನ ಕೊಟ್ರೆ ಸಾಕಾಗತ್ತೆ. ಓಕೆ, ಸೊ ಏನೇನು ಫಸ್ಟ್ ಇಂದ ಇದ್ ಮಾಡ್ಕೊಳ್ಳಿ. ಒಂದು, ಮಣ್ಣಿನ ಪೋಷಣೆ. ಓಕೆ, ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣಿಗೆ ಏನ್ ಪೋಷಣೆ ಮಾಡಿದ್ವಿ ಮೊದಲು ಆ ಒಂದು ಪ್ರೋಸೆಸ್ ಆಗ್ಬೇಕು. ಸೊ ನೆಕ್ಸ್ಟ್ ಏನು, ಮಣ್ಣಿನ ಪ್ರೋಸೆಸ್ ಆದ ತಕ್ಷಣ ಬೀಜೋಪಚಾರಕ್ಕೆ ಆಕ್ಟಿವ್ಮ್ಯಾಕ್ಸ್ ಅನ್ನ ಬಳಸ್ಕೋಬೇಕು. ನೆಕ್ಸ್ಟ್, ರೈತರು ಯಾವಾಗ ಕೆಮಿಕಲ್ ಗೊಬ್ಬರವನ್ನ ಕೊಡ್ತಾರೋ ಆ ಟೈಮಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನ ಅದ್ರ ಜೊತೆ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಡಕ್ ಹೇಳ್ಬೇಕು. 3, ನೆಕ್ಸ್ಟ್ 2 ಸಲ ಸ್ಪ್ರೇ ಕೊಡ್ಬೇಕಾಗತ್ತೆ. ಮೊದಲನೇ ಸಲ ಯಾವಾಗ ಬಿತ್ತನೆ ಮಾಡಿದ 15 ರಿಂದ 20 ದಿನಕ್ಕೊಮ್ಮೆ. ಎರಡನೇ ಸ್ಪ್ರೇ ಯಾವಾಗ ಬಿತ್ತನೆ ಮಾಡಿದ 35 ರಿಂದ 40 ದಿನಗಳ ಒಮ್ಮೆ. ಇದಾದ್ಮೇಲೂ ಕೂಡ ಮಾಡಬಹುದು, ಬಟ್ ನಾವು ನಿಮಗೆಲ್ಲ ಗೊತ್ತಿದೆ ಮೆಕ್ಕೆಜೋಳದ ಒಳಗಡೆ ನಾವು ಓಡಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಯಾರಾದ್ರೂ ಡ್ರೋನ್ ಗೀನ್ ಬಳಸ್ಕೊಂಡಿರೋರಿದ್ರೆ 3ನೇ ಸ್ಪ್ರೇ ಕೂಡ ಇನ್ನೊಂದು 15 ದಿವಸ ಬಿಟ್ಟು ಕೊಡ್ಬೋದು, ಇಲ್ಲ ಅಂದ್ರೆ ಸಾಕು. ಓಕೆನಾ, ಇನ್ನೂ ಕೊಡ್ಲೇಬೇಕು ಅಂತಂದ್ರೆ ಆ ನೀರ್ ಹಾಯಿಸ್ತಿರಲ್ಲ, ಸೊ ನೀರು ಒಂದು ಭಾಗದಲ್ಲಿ ಹೋಗ್ತಾ ಇರುತ್ತಲ್ಲ, ಆ ಭಾಗದಿಂದ ಬೇಕಾದ್ರೂ 1 ಎಕರೆಗೆ ಒಂದು 250 ml Activ 80, ಒಂದು 250 ml ಆಕ್ಟಿವ್ಮ್ಯಾಕ್ಸ್, 250 ml ಆಕ್ಟಿವ್ಸೈಮ್ ಹಂಗೆ ಎಕರೆಗೆ ನೀವು ಮತ್ತೆ ಬೇಕಾದ್ರೆ ಆಫ್ಟರ್ 40 ಡೇಸ್ ಕೂಡ ನೀವು ಯಾವ್ದಾದ್ರು ಒಂದು ಹಂತದಲ್ಲಿ ನೀವು ಬೇಕಾದ್ರೆ ಕೊಡ್ಕೋಬಹುದು. ಕೊಡಕ್ ಪಾಸಿಬಿಲಿಟಿ ಇದೆ ಅಂತಂದ್ರೆ. ಇಲ್ಲ, ಇಷ್ಟು ಪ್ರೋಸೆಸ್ ಏನ್ ಹೇಳ್ದೆ ನಾನು ಇವಾಗ, ಒಂದು ಮಣ್ಣಿನ ಪೋಷಣೆ, ಬೀಜೋಪಚಾರ, ರೈತರು ಏನ್ ಕೆಮಿಕಲ್ ಬರ್ತಾರೆ ಅದ್ರ ಜೊತೆಗೆ 1-2 ಸ್ಪ್ರೇ, ಇಷ್ಟು ಕೊಟ್ಟರು ಸಾಕು. ತುಂಬಾ ಬ್ಯೂಟಿಫುಲ್ ಆಗಿ ರಿಸಲ್ಟ್ ಬರುತ್ತೆ, ತುಂಬಾ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ. ಓಕೆನಾ, ಸೊ ಇಷ್ಟೇ ಸಿಂಪಲ್ ಆಗಿರುವಂತದ್ದು. ಸೊ ಮೆಕ್ಕೆಜೋಳಕ್ಕೆ ನಮ್ಮ ಮೋದಿಕೇರ್ ಪ್ರಾಡಕ್ಟ್ ಅನ್ನ ಹೇಗೆ ಬಳಸಬೇಕು ಅನ್ನೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಕೂಡ ನಾವೀಗ ಏನ್ ಕಲ್ತ್ಕೊಂಡ್ವಿ ಇದು. ಸೊ ಮೆಕ್ಕೆಜೋಳಕ್ಕೆ ನಾವು ಕೊಡಬೇಕಾಗಿರುವಂತಹ ಒಂದು ಡೋಸೇಜ್. ಓಕೆ,